ಇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸಲ್ಲಿಸುವಂತರಾಗೋಣ. ನಾವು ಮತ್ತೊಂದು ದಿನ ನೆನೆಸುವಂತ ಒಂದು ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂತರಾಗಿ ಮುಂಜಾನೆ ವೇಳೆ ನಾವು ಎರಡನೇ ಅರಸುಗಳ ಪುಸ್ತಕದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಎರಡನೇ ಅರಸುಗಳ ಪುಸ್ತಕ ಸೆಕೆಂಡ್ Kings chapter 6 verse 30 and 31, 30 ಮತ್ತು 31ನೇ ವಚನವನ್ನು ನಾವು ಓದಿಕೊಡುವಾಗ, ಗೋಡೆಯ ಮೇಲೆ ಹೋಗುತ್ತಿದ್ದ ಅರಸನು ಆ ಸ್ತ್ರೀಯ ಮಾತನ್ನು ಕೇಳಿದೊಡನೆ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು. ಆಗ ಅವನ ಮೈ ಮೇಲೆ ಗೋಣಿ ತೊಟ್ಟಿರುವುದು ಜನರೇ ಕಂಡಿತು. ಇದಲ್ಲದೆ ಅವನು, ನಾನು ಇವತ್ತು ಶಾಫಾಟನ ಮಗನಾದ ಎಲೀಷನ ತಲೆಯನ್ನು ಹಾರಿಸದಿದ್ದರೆ ದೇವರು ನನಗೆ ಬೇಕಾದದನ್ನು ಮಾಡಲಿ ಎಂದು ಆಣೆ ಇಟ್ಟುಕೊಂಡನು ಎಂಬುವಂಥದ್ದೇ. ನಾವು ಇವರ ಹಿನ್ನೆಲೆಯನ್ನು ನಾವು ನೋಡ್ತಾ ಬರುವಾಗ, ಸಿರಿಯಾ ದೇಶದವರು ಅಲ್ಲಿ ಸೀಜ್ ಮಾಡೋದಕ್ಕೆ ಬರುವಂತರಾಗಿದ್ದಾರೆ, ಆಕ್ರಮಿಸೋದಕ್ಕೆ ಬರುವಂತರಾಗಿದ್ದಾರೆ. ಆ ವಿರೋಧಿಯ ಒಂದು ರೆಸ್ಟ್ಲೆಸ್ ಆಟಿಟ್ಯೂಡ್, ಆ ಚಂಚಲವಂತ ಅದು ಮುನ್ನುಗ್ಗುವಂತ ಆಕ್ರಮಣ ಮಾಡುವಂತ ಒಂದು ಸಂಗತಿಗಳು ಇಸ್ರಾಯೇಲರ ಜೀವಿತದಲ್ಲಿ ಅವರು ದೇವರಿಗೆ ಅವಿಧೇಯರಾದ ನಿಮಿತ್ತವಾಗಿ ದೇವರು ಅವರಿಗೆ ಬರಮಾಡಿದಂತ ನ್ಯಾಯ ತೀರ್ಪು, ದ ಗಾಡ್ಸ್ ಜಡ್ಜ್ಮೆಂಟ್ ಕೇಮ್ ಆನ್ ದ ಪೀಪಲ್ ಆಫ್ ಇಸ್ರಾಯಲೈಟ್ಸ್. ಆ ಒಂದು ಸಮಯದಲ್ಲಿ ಅಲ್ಲಿ ಆದಂತ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತಾ ಬರುವಾಗ, ದ ಟ್ರೆಮೆಂಡಸ್ ಫ್ಯಾಮಿನ್ ದಟ್ ಹ್ಯಾಪೆಂಡ್, ಅಲ್ಲಿ ಭಯಂಕರವಾದಂತಹ ಒಂದು ಬರಗಾಲ ಅಲ್ಲಿ ಪ್ರಾರಂಭವಾದಂತಹ ಒಂದು ಸಂಗತಿಯನ್ನು ನೋಡುತ್ತರಾಗಿದ್ದೇವೆ. ಡೆಸ್ಪರೇಷನ್ ವಾಸ್ ದೇರ್, ಹತಾಶೆಯ ಒಂದು ಸಂಗತಿ. ನಾವು ಏನ್ ಮಾಡ್ಬೇಕೆಂಬಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹ ಒಂದು ಸಮಯದಲ್ಲಿ they did not cry to the Lord. ಅಲ್ಲಿ ದೇ ಕ್ರೈ ಟು ದ ಕಿಂಗ್. ಅಲ್ಲಿ ಅರ್ಶನ ಹತ್ರ ಕೇಳಿಕೊಡುವಂತ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಆ ಬರದ ತೀವ್ರತೆ ಎಷ್ಟಿತ್ತು ಎಂಬುದಾಗಿಡಿದ್ರೆ, ಎಕ್ಸ್ಟ್ರೀಮ್ ಕ್ಯಾನಿಬಾಲಿಸಮ್, ಸ್ವಂತ ಮಕ್ಕಳನ್ನು ಬೇಯಿಸಿ ತಿನ್ನುವಷ್ಟರ ಮಟ್ಟಿಗೆ ಕ್ಯಾನಿಬಾಲಿಸಮ್. ಕ್ಯಾನ್ ಯು ಇಮ್ಯಾಜಿನ್ ದಟ್? ಸ್ವಂತ ಮಗುವನ್ನು ಬೇಯಿಸಿ ತಿನ್ನುವಷ್ಟರ ಮಟ್ಟಿಗೆ ಅಂತ ಒಂದು ಹಾಹಾಕಾರ. ಅಂತ ಒಂದು ಸಂದರ್ಭದಲ್ಲಿಯೂ ಕೂಡ ಇಲ್ಲಿ 30ನೇ ವಚನಕ್ಕೆ ಬರುವಾಗ, ಅರಸನು ಬಟ್ಟೆಗಳನ್ನು ಹರಿದುಕೊಳ್ತಾನೆ. ಈ ವೇರ್ಸ್ ದ ಸ್ಯಾಕ್ ಕ್ಲೋತ್, ಗೋಣಿ ತಟ್ಟನ್ನು ಹೊದ್ದುಕೊಳ್ಳುವಂತನಾಗಿದ್ದಾನೆ. ಬಟ್ he never repented. ಮಾನಸಾಂತರ, ದೇವರ ಕಡೆಗೆ ತಿರುಗಿಕೊಡುವಂತ ಯಾವುದೇ ಲಕ್ಷಣ ಅವನಲ್ಲಿ ಕಾಣ್ತಾ ಇಲ್ಲ. ವರ್ಸ್ 31 we see is instead is angry with God. ದೇವರಿಗೆ ಕೋಪ, ದೇವರ ಮೇಲೆ ಕೋಪ. ದೇವರದನ್ನು ಬರಮಾಡಿದ್ದಾನೆ, ದೇವರ ಮನುಷ್ಯನದಕ್ಕೆ ಕಾರಣ, ಎಲೀಷನದಕ್ಕೆ ಕಾರಣ ಎಂಬುದಾಗಿ ಅವನ ಮೇಲೆ ಆಕ್ರಮಿಸುವಂತ ಅಥವಾ ಅವನ ಮೇಲೆ ಆ ಒಂದು ಕೋಪವನ್ನು ತೋರುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದೆ. ಮುಂಜಾನೆ ವೇಳೆಯಲ್ಲಿ we are going to see this subject of repentance. ನೋಡ್ರಿ, ಇಲ್ಲಿ ಅವನು ಮಾಡುವಂತ ಒಂದು ಸಂಗತಿ, ಅರಸನ ಒಂದು ಪ್ರಲಾಪ ನೋಡ್ತೇವೆ. we see the king's lamentation here. ಅವರು ಆ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿ ತೊಟ್ಟನ್ನು ಹೊದ್ದು ಕೊಡುವಂಥದ್ದು. ವಾಟ್ ಈಸ್ ದ ಸೈನ್? ಇಟ್ಸ್ ಎ ಸೈನ್ ಆಫ್ ಮೌರ್ನಿಂಗ್. ಒಂದು ಗೋಳಾಟದ ಒಂದು ಸೈನ್, ಗುರುತು. ಈಗ ನಾವು ಯಾಕೋಬನ ಕುರಿತಾಗಿ ನೋಡುವಾಗ ಜೆನೆಸಿಸ್ ಚಾಪ್ಟರ್ 37-34 ಹೋದ್ರೆ, ಅಲ್ಲಿ ಯಾಕೋಬನು ಯೋಸೇಫನ ವಿಷಯವಾಗಿ ಕೇಳ್ತಾನೆ. ಏನ್ ಕೇಳ್ತಾನೆ? ಯೋಸೇಫನ್ ಸತ್ತು ಹೋಗಿದ್ದಾನೆ. ಆಗ ಮಾಡುವಂತ ಒಂದು ಸಂಗತಿ ಏನು? ಬಟ್ಟೆಗಳನ್ನು ಹರಿದು ಗೋಣಿ ತಟ್ಟನ್ನು ಹಾಕಿಕೊಂಡು ಪ್ರಲಾಪಿಸ್ತಾನೆ. ಎ ಸೈನ್ ಆಫ್ ಗ್ರೀಫ್, ಸೈನ್ ಆಫ್ ಮೌರ್ನಿಂಗ್. ಮಾತ್ರ ಅಲ್ಲ, ಇಟ್ ವಾಸ್ ಎ ಸೈನ್ ಆಫ್ ರಿಪೆಂಟೆನ್ಸ್ ಆಲ್ಸೋ. ಒಬ್ಬೊಂದು ಮನವರಿಕೆ ಅಥವಾ ಮಾನಸಾಂತರದ, ದೇವರ ಕಡೆಗೆ ತಿರುಗಿ ಕೊಡುವಂತ ಒಂದು ಗುರುತು ಯಾವುದು? ಬಟ್ಟೆಗಳನ್ನು ಹರಿದುಕೊಂಡು ಗೋಣಿ ತಟ್ಟನ್ನು ಹೊದ್ದುಕೊಂಡು ಹೋಗುವಂತ ಒಂದು ಸಂಗತಿ. ನಾವು ಯೆಶಾಯ ಬರೋ ಪ್ರವಾದನೆಗಂತ 37ನೇ ಅಧ್ಯಾಯಕ್ಕೆ ಬಂದಾಗ ಹಿಜ್ಕೀಯನ ಆ ಒಂದು ಸಂಗತಿಯನ್ನು ಮಾಡ್ತಾನೆ. He tears his clothes, he puts the sackcloth
and he goes to the house of the Lord. ದೇವರ ಮನೆಗೆ ಆಲಯಕ್ಕೆ ಆತ್ಮ ಹೋಗ್ತಾನೆ. ಯಾಕೆ? he had repentant heart. ಮನಮುರಿದಂತ ಒಂದು ದೇವರ ತರಗೆ ತಿರುಗಿಕೊಡುವಂತ ಒಂದು ಮನಸ್ಸಿನಿಂದ ಅವನು ಹೋಗ್ತಾನೆ. ಆದ್ರೆ ಈ ಅರಸನ ಕುರಿತಾಗಿ ನೋಡುವಾಗ he is angry towards God. He does not have repentance towards God. ಅದರ ಬದಲು ಏನಿದೆ? ದೇವರ ಕಡೆಗೆ ಕೋಪ ಇನ್ನೂ ಹೆಚ್ಚಾದ. ಇಂಥ ಒಂದು ಸನ್ನಿವೇಶದಲ್ಲಿ ಅವರು ದಾಟಿ ಹೋದಾಗ, ಅಂಥ ಒಂದು ಭಯಂಕರವಾದಂಥ ನ್ಯಾಯ ತೀರ್ಪನ್ನು ದೇವರು ಕಳಿಸಿರುವಾಗ ತನ್ನನ್ನು ತಗ್ಗಿಸಿಕೊಡದೆ ದೇವರ ಕಡೆಗೆ ತಿರುಗಿ ಕೊಡದೆ ಇನ್ನೂ ಸಹ ಅದೇ ರೀತಿಯ ಕಠಿಣತೆ. ದೇವರು, ವಾಟ್ ಈಸ್ ಗಾಡ್ ಎಕ್ಸ್ಪೆಕ್ಟಿಂಗ್ ಆಫ್ ಎ ಸಿನ್ನರ್, ಆಫ್ ಈವನ್ ಸೈಂಟ್ ಆಫ್ ಗಾಡ್? ಇಸ್ ರಿಪೆಂಟೆನ್ಸ್. ಮಾನಸಾಂತರವು ದೇವರು ಬಯಸ್ತಾ ಇದ್ದಾನೆ. ದೇವರ ಕಡೆಗೆ ತಿರುಗಿ ಕೊಡುವಂತ ಒಂದು ಸಂಗತಿಯನ್ನು ಬಯಸ್ತಾ ಇದ್ದಾನೆ. ಇಂಡಿವಿಜುವಲಿ ಅಷ್ಟು ನ್ಯಾಷನಲಿ, ಇಸ್ರಾಯೇಲರ ಜೀವಿತದಲ್ಲಿ ವೈಯಕ್ತಿಕವಾಗಿ ಸಹ ಒಂದು ಚೇಂಜ್ ಆಗಬೇಕು. ಇಡೀ ದೇಶ ಸಹ ಚೇಂಜ್ ಆಗಬೇಕು. ದಟ್ ವಿ ಸೀನ್ ಎಜ್ರಾ ಚಾಪ್ಟರ್ 7. ಎಜ್ರನ ಆ ಪುಸ್ತಕದಲ್ಲಿ ನಾವು ಆ ಒಂದು ಇಡೀ ನೇಷನ್ ಅವರು ದೇವರ ಕಡೆಗೆ ತಿರುಗಿ ಕೊಡುವಂತ ಒಂದು ಸಂಗತಿ ನೋಡ್ತೇವೆ. ಯೋನನ ಪುಸ್ತಕ ಬರುವಾಗ ನಿನವೆ ಅವರು ಸಂಪೂರ್ಣವಾಗಿ ಏನ್ ಮಾಡ್ರಂತೆ? ಗೋಣಿ ತತ್ತನ್ನು ಹೊದ್ದುಕೊಂಡು ಮಾನಸಾಂತರ. God was expecting this repentance, but repentance was not seen. ಮುಂಚಾನೆ ವೇಳೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ನಾವು ಯೋವೇಲನ ಆ ಪುಸ್ತಕಕ್ಕೆ ನಾವು ತಿಳಿಸುವ ಪ್ರವಾದನೆಯ ಪುಸ್ತಕ ಯೋವೇಲ, ಜೋಯಲ್. ಲೆಟ್ಸ್ ಟರ್ನ್ ಟು ಜೋಯಲ್. ಯೋವೇಲನ ಪ್ರವಾದನೆ ಗ್ರಂಥ ಹೋಶೇಯ ಆದ್ಮೇಲೆ ಬರ್ತದೆ. 2ನೇ ಅಧ್ಯಾಯ 13ನೇ ವಚನ. ಚಾಪ್ಟರ್ 2 ವರ್ಸ್ 13 ಆಫ್ ಜೋಯಲ್. ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳ್ರಿ. ಟರ್ನ್ ಟು ಗಾಡ್, ರಿಪೆಂಟ್. ದೇವರ ಕಡೆಗೆ ತಿರುಗಿಕೊಳ್ಳಿ. ಬಟ್ಟೆ ಹರ್ಕೊಳ್ಳೋದು ಸೈನ್ ಅಷ್ಟೇ, ಆದ್ರೆ ಹೃದಯ ಚೇಂಜ್ ಆಗುತ್ತೆ. God wanting hearts to be changed. ಹೃದಯ ಪರಿವರ್ತನೆಯನ್ನು ದೇವರು ಕೇಳ್ತಾ ಇದ್ದಾನೆ. ಬರೀ ಬಟ್ಟೆ ಹಾಕೊಂಡ್ರೆ ಸಾಲುವುದಿಲ್ಲ. ಇಟ್ ಮೇ ಬಿ ಎ ಸೈನ್, ಬಟ್ ಹಾರ್ಟ್ ಮ್ಯಾಟರ್ಸ್. ಆ ಹೃದಯವನ್ನು ಹೊರತುಕೊಂಡು ಅಂದಾಗ ಇದ್ರ ಅರ್ಥ ಏನು? ವರ್ಸ್ 12 ಬಿಸಿ, ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ. ಟರ್ನ್ ಟು ಮೀ ವಿತ್ ಆಲ್ ಯುವರ್ ಹಾರ್ಟ್. ನಾಟ್ ಪಾರ್ಷಿಯಲಿ, ಸ್ವಲ್ಪ ಮಟ್ಟಿಗೆ ಅಲ್ಲ, ಪರಿಪೂರ್ಣ ಹೃದಯ, ಮನಪೂರ್ವಕ, ಟೋಟಲ್ ಹಾರ್ಟ್. ನಾಟ್ ಇವನ್ 99%, ಇಟ್ಸ್ 100%. ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ದಟ್ ರಿಪೆಂಟೆನ್ಸ್. ನಾವು ವೆನ್ ವಿ ಕಮ್ ಟು ರಿಪೆಂಟೆನ್ಸ್, ಈ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, there's something called easy believism. ಈಸಿ ಬಿಲೀವಿಸಮ್ ಅಂದ್ರೆ ಸುಲಭವಾಗಿ ನಂಬಿಕೆ. ನೀವು ಯೇಸು ಸ್ವಾಮಿ ನಂಬಿದೀಯಾ? ನಾನು ಚಿಕ್ಕಂದ್ರೆ ನಂಬ್ಕೊಂಡು ಬಂದಿದ್ದೀನಿ, ನಂಬಿದ್ದೀನಿ. ಆತ ಸತ್ತಿದ್ದಾನೆ, ಹುಟ್ಟಿದ್ದಾನೆ, ಆತ ನಿನಗೋಸ್ಕರ ಎದ್ದು ಬಂದಿದ್ದಾನೆ, ನಂಬ್ತೀಯಾ? ನಂಬಿದ್ದೀನಿ. ಈ ಒಂದು ಪ್ರಾರ್ಥನೆಯನ್ನು ಮಾಡ್ರಿ, ಸ್ವೀಕರಿಸ್ಕೊಳ್ಬಿಟ್ರಿ, ನೀವು ರಕ್ಷಣೆ ಹೊಂದ್ಬಿಡ್ತೀರಿ. ರಿಪೀಟ್ ದಿಸ್ ಪ್ರೇಯರ್, you will be saved. This is called kind of easy believism. In most of the mega churches, ಅನೇಕ ದೊಡ್ಡ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಸುವಂತಹ ಸಭೆಗಳಲ್ಲಿ there is no word of repentance in the messages. ಮಾನಸಾಂತರ, ಹೃದಯ ಪರಿವರ್ತನೆ, ಹೃದಯ ಬದಲಾವಣೆ, ಆ ಒಂದು ದೇವರ ಕಡೆಗೆ ತಿರುಗಿಕೊಳ್ಳುವಂತ ಯಾವುದೇ ಒಂದು ಸಂಗತಿಗಳು ಅಲ್ಲಿ ಇಲ್ಲ. ಓನ್ಲಿ ಬಿಲೀವ್, ಫೇತ್, ವಿಲ್ ಬಿ ಸೇವ್ಡ್. ದಟ್ಸ್ ಇಟ್. ಅಂಡ್ ದೇ ಲಿವ್ ಆಸ್ ದ ಲೈಫ್. ಅದೇ ರೀತಿಯ ಒಂದು ವಚನಗಳು
ಅದೇ ರೀತಿಯ ಒಂದು ಪಾಪಕೃತ್ಯ, ಅದೇ ರೀತಿಯ ಒಂದು ಹಳೆಯ ಜೀವಿತ. ದೇರ್ ಇಸ್ ನೋ ಚೇಂಜ್ ಫ್ರಮ್ ಇನ್ಸೈಡ್. ತೋರಿಕೆಗೆ ಒಂದು ವೇಳೆ ತೋರಿಸ್ಕೊಳ್ಬೋದು, ಬಟ್ ಇನ್ಸೈಡ್ ದೇರ್ ಇಸ್ ನೋ ಚೇಂಜ್. ಇಟ್ಸ್ ಎ ವೆರಿ ಸ್ಯಾಡ್ ಸಿಚುವೇಶನ್. ಒಂದು ದುಃಖವಾದಂತಹ ಒಂದು ಸಂಗತಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯಕ್ಕೆ ಬಂದ್ರೆ, ಕಥಾದಂತ ಯೇಸು ಕ್ರಿಸ್ತನು ಅಲ್ಲಿ ಒಂದು ಸಾಮ್ಯವನ್ನು ಆತ ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಸುವಾರ್ತೆಯ ಕುರಿತಾಗಿ ಆ ಒಂದು ಸಾಮ್ಯವನ್ನು ಆತ ಹೇಳುವಾಗ, ಇಟ್ ಟೆಲ್ಸ್ ಅಬೌಟ್ ವೀಟ್ ಅಂಡ್ ಟೇಲ್ಸ್. ಗೋಧಿ ಮತ್ತು ಹಣತೆಯ ಕುರಿತಾಗಿ ಆ ಕಥಾದಂತ ಯೇಸು ಕ್ರಿಸ್ತನು ಹೇಳುವಂತಹ ಒಂದು ಸಂಗತಿಯನ್ನು ನಾವು 13ನೇ ಅಧ್ಯಾಯ 24ನೇ ವಚನದಿಂದ ನಾವು ಮುಂದೆ ಹೋಗುವಾಗ ನಾವು ನೋಡ್ತೇವೆ. ಅಲ್ಲಿ ಗೋಧಿಯನ್ನು ಅಲ್ಲಿ ಹಾಕುವಂತ ಸಮಯದಲ್ಲಿ, ಗೋಧಿ ಬರುವಂತ ಸಮಯದಲ್ಲಿ 25ನೇ ವಚನದಲ್ಲಿ ವೈರಿ ಬಂದು ಏನ್ ಮಾಡ್ತಾನಂತೆ, ಹಣಜಿಯನ್ನು ಬಿತ್ತು ಹೋಗ್ತಾನೆ. ಗೋಧಿ ಇದೆ, ಹಣಜಿ ಬಂದು ಯಾರು ಆಗ್ತಾರಂತೆ, ವೈರಿ. ನೋಡ್ರಿ, ವೈರಿ ಯಾರು? ಸೈತಾನ್. ಸೈತಾನ್ ಎಂದು ಆ ಒಂದು ಹಣಜಿಯನ್ನು ಗೋಧಿಯ ಮಧ್ಯೆ ತರ್ತಾ ಇದ್ದಾನೆ. ಅಲ್ಲಿ ಆತ ಹೇಳ್ತಾರೆ, ನಾವು ಗೋಧಿಯ ಹೆಣಜಿನ ತೆಗೆದು ಬಿಡೋಣ ನಮ್ದಾಗ ಹೇಳುವಾಗ, ಬೇಡ ಬೇಡ ಬೇಡ, ಗೋಧಿಯು ಸಹ ಬಂದ್ಬಿಡ್ತದೆ. ಯಾಕೆ? ಇಟ್ಸ್ ಹಾರ್ಡ್ ಟು ಡಿಸ್ಟಿಂಗ್ವಿಶ್ ವೀಟ್ ಅಂಡ್ ಟೇರ್ಸ್ ವೆನ್ ಇಟ್ಸ್ ಸ್ಪ್ರಿಂಗಿಂಗ್ ಅಪ್. ಅದು ಬೆಳೀತಾ ಇರುವಾಗ ಗೋಧಿ ಯಾವುದು ಹಂಚಿ ಯಾವುದು ಗೊತ್ತಾಗುದಿಲ್ಲ. ಬೇರೆ ಪ್ರೊಫೆಸಿಂಗ್ ಬಿಲೀವರ್ಸ್ ವಿಲ್ ಬಿ ಲೈಕ್ ದಟ್. ನಿಜವಾದಂಥ ಮಾನಸಾಂತರ ಇಲ್ಲದೆ, ದೇವರ ಕಡೆಗೆ ತಿರುಗಿಕೊಳ್ಳುವಿಕೆ ಇಲ್ಲದೆ, ನಾವು ನಂಬಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳುವಂಥ ಒಂದು ಜೀವಿತ, ಅದು ಕೇವಲ ನಮ್ಮನ್ನು ನಾಶನಕ್ಕೆ ನಡೆಸ್ತದೆ. ಕಥಾದಂತ ಯೇಸು ಕ್ರಿಸ್ತನು ಹೇಳಿದಂಥ ಮಾತೇನು? ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಚನ, ನೀವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ, ಇಫ್ ಯು ಡು ನಾಟ್ ರಿಪೆಂಟ್ ಯು ವಿಲ್ ಪೆರಿಶ್. So repentance is very, very important in a sinner's life, in a believer's life. Now, ಆ ರೀತಿಯಾಗಿ ಬಂದಾಗ ಆ ದೇವ್ರ ಸ್ವಾಮಿ ಆಟ ಹೇಳ್ತಾನೆ, ಅವರ ಫಲಗಳಿಂದ ಒಂದು ವೇಳೆ ಅವ್ರನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅವ್ರ ಫಲ, ಅವರ ಜೀವಿತ, ಅವರ ಗುಣ, ಅದರ ಮುಖಾಂತರವಾಗಿ ನೀವು ಒಂದು ವೇಳೆ ತಿಳ್ಕೊಳ್ತೀರಿ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಂತರಾಗಿದೆ. ಮಾತ್ರವಲ್ಲ, ಆ ಯೇಸು ಸ್ವಾಮಿ ಆತ ಹೇಳುವಂತ ಒಂದು ವಾಕ್ಯದಲ್ಲಿ ಆತ ಹೇಳುವಂತ ಒಂದು ಮಾತು, ಕೆಲವು ಕಾಲ ಅವರು ನಂಬಿಕೊಂಡಿದ್ದು ಕಷ್ಟ ಬಂದಾಗ, ಅಲ್ಲಿ ಶೋಧನೆ ಬಂದಾಗ ಅವರು ಬಿದ್ದು ಹೋಗುವಂತಹ ಒಂದು ಸಂಗತಿ ಬರ್ತದೆ ಎಂಬುದಾಗಿ ಸ್ವಾಮಿ ಆತನು ಪ್ರೀವಿಯಸ್ ಸಾಮ್ಯದಲ್ಲಿ ಆತ ಹೇಳುವಂತ ಒಂದು ಸಂಗತಿ ನೋಡ್ತೇವೆ. ಸೊ ಈ ಪ್ರೊಫೆಸಿಂಗ್ ಬಿಲೀವರ್ಸ್, ದ ಫ್ರೂಟ್ಸ್ ವಿಲ್ ಬಿ ಸೀನ್ ಒನ್ ಆರ್ ದಿ ಅದರ್ ಡೇ. ಸೆಕೆಂಡ್ ಥಿಂಗ್, ಡಿಫಿಕಲ್ಟೀಸ್, ಟ್ರಿಬುಲೇಷನ್ ಬಂದಾಗ ಅವ್ರು ಬಿದ್ದು ಹೋಗ್ತಾರೆ ಒಂದು ವೇಳೆ. Some people may not know till the rapture. ಒಂದು ದಿನ ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಆತ ಹೇಳ್ತಾನೆ, ನಿಮ್ಮ ಗುರುತನ್ನು ನಾನು ಕಾಣೆನು. ಐ ಡೋಂಟ್ ನೋ ಯು. ದೇ ಆರ್ ಪ್ರೊಫೆಸಿಂಗ್. ನಾವು ನಂಬಿದ್ದೇವೆ ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾರೆ, ನಂಬಿದ್ದೇವೆ ಎಂಬುದಾಗಿ ಜೀವಿಸ್ತಾ ಇದ್ದಾರೆ. ಕನ್ಫರ್ಮೇಶನ್ ಆಗಿದೆ, ಬ್ಯಾಪ್ಟಿಸಮ್ ಆಗಿದೆ, ಸಭೆಯಲ್ಲಿ ರೊಟ್ಟಿ ಮುರಿತಾ ಇದ್ದಾರೆ, ಎಲ್ಲಾ ರೀತಿಯ ಸಂಗತಿ ಉಂಟು. ಸ್ಟಿಲ್ ಗಾಡ್ ಮೇ ಸೇ, ಐ ಡೋಂಟ್ ನೋ ಯು. ವೈ? ನೆವರ್ ರಿಪೆಂಟೆನ್ಸ್ ಇನ್ ದರ್ ಹಾರ್ಟ್. ಮುಂಜಾನೆ ವೇಳೆ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಈಸ್ ದಿಸ್ ರಿಪೆಂಟೆನ್ಸ್ ನಮ್ಮ ಜೀವಿತದಲ್ಲಿ ಆ ತಿರುಗಿಕೊಳ್ಳುವಿಕೆ ಉಂಟಾಗಿದೆಯೋ? ನಾವು when it comes to ನ್ಯೂ ಟೆಸ್ಟಮೆಂಟ್, ಹೊಸ ಒಡಂಬಡಿಕೆ ಬರುವಾಗ 3 ಪದಗಳು ರಿಪೆಂಟ್ ಕುರಿತಾಗಿ ನಾವು ನೋಡ್ತೇವೆ. ಮೆಟನೋಯೋ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನ. ಮೆಟನೋಯೋ ಇಟ್ಸ್ ಅ ನೌನ್ ಅಂಡ್ ವರ್ಬ್. ಆಮೇಲೆ ಮೆಟಮೆಲಮಾಯ್ ಎಂಬಂತಹ ಒಂದು ಪದ ಪ್ರಯೋಗಗಳನ್ನು ನಾವು ನೋಡ್ತೇವೆ. ಮೆಟಮೊಲಮಾಯ್ ಎಂಬುದಾಗಿದ್ರೆ ಟು ರಿಗ್ರೆಟ್ ಅಷ್ಟೇ, ವಿಷಾದ. ಇಟ್ಸ್ ರೆಫರ್ ಟು ಜೂಡಸ್. ಇನ್ KJV ವರ್ಷನ್ ಇಟ್ಸ್ ರಿಪೆಂಟೆಡ್. ಆತನು ವಿಷಾದ ವ್ಯಕ್ತಪಡಿಸಿ ಆತನು ಆ ಸಾಯುವಂತ ಒಂದು ಸ್ಥಿತಿಗೆ ಹೊರಟೋಗ್ತದೆ. ಆದ್ರೆ ಮೆಟನೋಯ ಮೆಟನಾಮದ ಚೇಂಜ್ ಆಫ್ ದ ಮೈಂಡ್.
ಈ ಒಂದು ಆ ಮನಸ್ಸಿನ ಸಂಪೂರ್ಣವಂತ ಬದಲಾಗುವಿಕೆ, ಆ ಬದಲಾಗುವಿಕೆ ಕ್ರಿಯೆಗಳಲ್ಲಿ ತೋರ್ಪಡ್ತದೆ. ಆಫ್ಟರ್ವರ್ಡ್ಸ್ ಟು ಥಿಂಕ್ ಡಿಫರೆಂಟ್ಲಿ ಆಫ್ಟರ್ವರ್ಡ್ಸ್ ಎಂಬಂತ ಆ ಒಂದು ಅರ್ಥವನ್ನು ಕೊಡುವಂಥದ್ದು ಆ ಗ್ರೀಕ್ ಭಾಷೆಯ ಪದ ಮೆಟನೋಯೆ, ಮೆಟನೋವೋ ಎಂಬುದಂತ ಒಂದು ಪದಗಳನ್ನು ನಾವು ನೋಡ್ತೇವೆ. ಸೊ ದ ಟ್ರೂ ರಿಪೆಂಟೆನ್ಸ್ ಬೇಸ್ಡ್ ಆನ್ ದೋಸ್ ಟೂ ವರ್ಡ್ಸ್, ನಿಜವಾದಂಥ ಮಾನಸಾಂತರ ಎಂಬುದಾಗಿಡಿದ್ರೆ ಇಟ್ಸ್ ಎ ಚೇಂಜ್ ಇನ್ ಆಟಿಟ್ಯೂಡ್ ಟುವರ್ಡ್ಸ್ ಸಿನ್ ವಿಚ್ ಲೀಡ್ಸ್ ಟು ಚೇಂಜ್ ಇನ್ ಆಕ್ಷನ್. ಪಾಪದ ಕುರಿತಾದಂಥ ಒಂದು ಆಟಿಟ್ಯೂಡ್, ಅದಕ್ಕೆ ಕುರಿತಾದಂಥ ಮನೋಭಾವನೆ ಸಂಪೂರ್ಣವಾಗಿ ಬದಲಾಗಿ ನಮ್ಮ ಜೀವಿತದಲ್ಲಿ ಒಂದು ಚೇಂಜ್, ಒಂದು ಬದಲಾವಣೆ ಕ್ರಿಯೆಗಳು ಕಾಣುವಂತಹ ಒಂದು ಸಂಗತಿ, ದಟ್ ಈಸ್ ರಿಪೆಂಟೆನ್ಸ್. ಸೊ ದ ಟ್ರೂ ರಿಪೆಂಟೆನ್ಸ್ ಮ್ಯಾನಿಫೆಸ್ಟ್ ಇನ್ ಎ ಚೇಂಜ್ಡ್ ಲೈಫ್, ಚೇಂಜ್ಡ್ ಬಿಹೇವಿಯರ್. ಒಂದು ಬದಲಾದ ಜೀವನವನ್ನು ಮುಂದೆ ತೋರಿಸುವಂಥದ್ದೇ ನಿಜವಾದಂತಹ ಮನಸ್ಸಾಂತರ, ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಂಬಂತ ಒಂದು ಸತ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಪತ್ರಿಕೆ ನೋಡ್ತೇವೆ, ಅವರು ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಟರ್ನ್ ಟುವರ್ಡ್ಸ್ ಗಾಡ್, ದೇರ್ಸ್ ಎ ಚೇಂಜ್ ಇನ್ ದೇರ್ ಲೈಫ್. ಆ ಒಂದು ಆ ಚೇಂಜ್ಡ್ ಲೈಫ್ ಕುರಿತಾಗಿ ತಿಳಿಸುವಂತ ಒಂದು ಸಂಗತಿಯನ್ನು ಮಾನಸಾಂತರದಲ್ಲಿ ನಾವು ನೋಡುತ್ತಾ ಇದ್ದೇವೆ. ವೈ ಇಟ್ಸ್ ಇಂಪಾರ್ಟೆಂಟ್? ಯಾಕೆ ಮಾನಸಾಂತರ ಅಥವಾ ದೇವರ ಕಡೆಗೆ ತಿರುಗಿಕೊಡುವಂಥದ್ದು ಪ್ರಾಮುಖ್ಯ ಎಂಬುದಾಗಿದ್ರೆ, ದ ವೆರಿ ಫಸ್ಟ್ ವರ್ಡ್ಸ್ ಆಫ್ ಜಾನ್ ದ ಬ್ಯಾಪ್ಟಿಸ್ಟ್, ಯೋಹಾನನು, ಸ್ನಾನಿಕನಾದ ಯೋಹಾನನು ಮಾತು ಹೇಳುವಾಗ ಮೊದಲನೆಯ ಒಂದು ಪದ ಪ್ರಯೋಗಗಳೇನು? ರಿಪೆಂಟ್. ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಯೇಸು ಸ್ವಾಮಿ ಪಬ್ಲಿಕ್ ಮಿನಿಸ್ಟ್ರಿಗೆ ಬನ್ರಿ. ವಾಟ್ಸ್ ದ ಫಸ್ಟ್ ಮೆಸೇಜ್? ರಿಪೆಂಟ್. ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಪೌಲನ ಒಂದು ಪತ್ರಿಕೆ ತೆಗೆದುಕೊಳ್ರಿ, ಮಾನಸಾಂತರ ಕುರಿತಾಗಿ ಆತ್ಮ ಮಾತನಾಡ್ತಾನೆ. ಪೇತ್ರ ಪತ್ರಿಕೆಯಲ್ಲಿ ನೋಡ್ರಿ, ಮಾನಸಾಂತರ ಕುರಿತಾಗಿ ಮಾತನಾಡ್ತಾನೆ. ಅಪೊಸ್ತಲರ ಕೃತ್ಯದಲ್ಲಿ ನೋಡ್ರಿ, ದೇವರ ಕಡೆಗೆ ತಿರುಗಿಕೊಳ್ರಿ. ಮೆನಿ ಟೈಮ್ಸ್ ಇಟ್ ಇಸ್ ಕಮಾಂಡೆಡ್, ಇಟ್ ಇಸ್ ಸೆಡ್, ರಿಪೆಂಟ್, ರಿಪೆಂಟ್, ರಿಪೆಂಟ್. ನಿಮ್ಮ ಜಾನೆವಡೆಯಲ್ಲಿ ಈ ರೀತಿಯ ಒಂದು ರಿಪೆಂಟೆಂಟ್ ಆಟಿಟ್ಯೂಡ್, ರಿಪೆಂಟೆನ್ಸ್ ನಮ್ಮ ಜೀವಿತದಲ್ಲಿ ಆಗಿದೆಯಾ? ಸೊ ವಾಟ್ ಈಸ್ ದಿಸ್ ರಿಪೆಂಟೆನ್ಸ್ ಆಫ್ ಎ ಸಿನ್ನರ್? ನೋಡಿ, ರಿಪೆಂಟೆನ್ಸ್ ಆಫ್ ಎ ಸಿನ್ನರ್ಗೆ ನಾವು ಬರುವಾಗ ಮಾನಸಾಂತರ ಅಥವಾ ದೇವರ ಕಡೆಗೆ ತಿರುಗಿಕೊಡುವುದು. ವಾಟ್ ಡಸ್ ಇಟ್ ಮೀನ್? It involves turning from what I am and what I have done. ನಾನು ಏನು ಮಾಡಿದ್ದೇನೆ ಅದು ಪಾಪ ಮಾಡಿದಂಥ ಕೃತ್ಯಗಳು. ವಾಟ್ ಐ ಆಮ್, ನಾನು ಏನಾಗಿದ್ದೇನೆ, ನಾನು ಪಾಪದ ಸ್ವಭಾವದಲ್ಲೇ ಹುಟ್ಟಿದವನು, ಪಾಪಿ ಎಂಬಂಥ ಅರಿವು. Both things has to be addressed when a sinner wants to come to repentance. What I am, what I have done. What I am ಎಂಬುದಾಗಿದ್ರೆ ಅದು ರೂಟ್. ಈಗ ಒಂದು ಮರ ತೆಗೆದುಕೊಡ್ರಿ, ಮರದಲ್ಲಿ ಹಣ್ಣು ಬಿಡ್ತಾ ಇದೆ, ಹಣ್ಣಿಗೆ ಮೂಲ ಕಾರಣ ಏನು? ರೂಟ್. ಮರಕ್ಕೆ ಬೇರೆ ಇಲ್ಲದೆ ಇದ್ರೆ ಅದು ಉಳಿತದ? ಅದು ಫಲ ಕೊಡೋಕೆ ಸಾಧ್ಯನಾ? ಇಲ್ಲ. So the important thing is root. What I am ಎಂಬುದಾಗಿದ್ರೆ ನಾನೇನಾಗಿದ್ದೇನೆ, that is the root. The sin. ದೇವರ ವಾಕ್ಯದಲ್ಲಿ, ದೇವರ ವಾಕ್ಯನ ಓದುವಾಗ we have to distinguish between sin and sins. Okay? ಯಾರಿಗಾದ್ರೂ ನಾವು ಸಿನ್ ಮತ್ತೆ ಸಿನ್ಸ್ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ, ಸಿನ್ ಅಂದ್ರೆ ಒಂದು ಪಾಪ, ಸಿನ್ಸ್ ಅಂದ್ರೆ ಜಾಸ್ತಿ ಪಾಪ. ಈ ಒಂದು ಅರ್ಥದ ನಾವು ತಿಳ್ಕೊಂಡಿದ್ದೇವೆ ನೆಕ್ಸ್ಟ್ ಸಾರಿ. ಸೊ ಬಟ್ ಸಿನ್ ಎಂಬುದಾಗಿದ್ರೆ ದೇವರ ವಾಕ್ಯದಲ್ಲಿ ಪಾಪ ಎಂಬುದಾಗಿ ಬರುವಾಗ ಇಟ್ಸ್ ಆಲ್ವೇಸ್ ದ ನೇಚರ್, ದ ರೂಟ್ ಪ್ರಾಬ್ಲಮ್. ಲ್ಯಾಂಬ್ ಆಫ್ ಗಾಡ್ ದಟ್ ಟೇಕ್ಸ್ ಅವೇ ದ ಸಿನ್ ಆಫ್ ದ ವರ್ಲ್ಡ್. ಹೌದಾ? ಲೋಕದ ಪಾಪವನ್ನು ನಿವಾರಣೆ ಮಾಡುವಂತವನು. ದ ನೇಚರ್ ಆಫ್ ಸಿನ್, ದ ಸಿನ್ ಇನ್ ದ ರೂಟ್ ಇಟ್ ಸೆಲ್ಫ್.
ಸಿನ್ಸ್ ಎಂಬುದಾಗಿ ಹೇಳಿದ್ರೆ ವಾಟ್ ವಿ ಕಮಿಟ್. ನಾವು ಏನು ಮಾಡ್ತೇವೋ, ಒಂದು ವೇಳೆ ಸುಳ್ಳು ಹೇಳುವಂಥದ್ದಾಗಲಿ, ಅಥವಾ ಮೋಸ ಮಾಡುವಂಥದ್ದಾಗಲಿ, ಕಳ್ಳತನ ಮಾಡುವಂಥದ್ದಾಗಲಿ, ಅಥವಾ ಇನ್ಯಾವುದೇ ಒಂದು ಸಂಗತಿಗಳು, ಆಲ್ ದೋಸ್ ಆರ್ ಫ್ರೂಟ್ಸ್, ದೇ ಆರ್ ಸಿನ್ಸ್ ದಟ್ ವಿ ಕಮಿಟ್. ಬರೀ ನಾವು ಸಿನ್ಸ್, ನಾವು ಕಮಿಟ್ ಮಾಡಿದಂಥ ಪಾಪಗಳನ್ನ ಮಾತ್ರ ನಾವು ಯೋಚನೆ ಮಾಡಿದ್ರೆ ಸಾಲೋದಿಲ್ಲ. ವಾಟ್ ವಿ ಆರ್, ನಾನು ಏನಾಗಿದ್ದೇನೆ, ವಾಟ್ ಇಸ್ ಮೈ ನೇಚರ್, ನಾನು ಪಾಪದ ಸ್ವಭಾವದಲ್ಲಿ ಹುಟ್ಟಿದ ಒಂದು ಪಾಪಿಯೇ ನಾನು ಆಗಿದ್ದೇನೆ ಎಂಬಂತ ಒಂದು ಇನ್ವಾಲ್ವ್ಮೆಂಟ್ ಎ ಸಿನ್ನರ್ ನೀಡ್ಸ್ ಟು ಹ್ಯಾವ್. ಇಟ್ ಡಿನೋಟ್ಸ್ ದ ಅಗ್ರಿಮೆಂಟ್ ವಿತ್ ಗಾಡ್. ದೇವರು ನನ್ನ ಕುರಿತಾಗಿ ಹೇಳುವಂತಹ ಒಂದು ಸಂಗತಿಗಳು, ಪಾಪದ ಕುರಿತಾಗಿ ಹೇಳುವಂತಹ ಒಂದು ಸಂಗತಿಗಳು, ದೇವರ ಕುರಿತಾಗಿ ಹೇಳುವಂತಹ ಒಂದು ಸಂಗತಿಗಳು, ಆ ಒಂದು ವೇಳೆ ಆ ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಂತಹ ಒಂದು ಸಂಗತಿಗಳು, ಎಲ್ಲಾ ವಿಷಯಗಳಿಗೆ ಟೋಟಲ್ ಅಗ್ರಿಮೆಂಟ್ ದಟ್ ಹ್ಯಾಸ್ ಟು ಹ್ಯಾಪನ್. ಆ ಒಂದು ಇನ್ವಾಲ್ವ್ಮೆಂಟ್ ಒಬ್ಬ ಜೀವಿತದಲ್ಲಿರಬೇಕು. ದಟ್ ಈಸ್ ಕಾಲ್ಡ್ ರಾಡಿಕಲ್ ರಿಪೆಂಟೆನ್ಸ್. ರಾಡಿಕಲ್ ರಿಪೆಂಟೆನ್ಸ್ ಮೀನ್ಸ್ ಇಟ್ಸ್ ಎ ಬೇಸಿಕ್ ಲೆವೆಲ್, ರೂಟ್ ಲೆವೆಲ್. ರೂಟ್ ಲೆವೆಲ್ ಇಂದ ನಾವು ಸರಿಪಡಿಸಿಕೊಡುವಂತ ಒಂದು ಸಂಗತಿ, ನಾಟ್ ಔಟ್ಸೈಡ್. ವಿತ್ ಆಲ್ ಅವರ್ ಹಾರ್ಟ್ ರೂಟ್ ಪ್ರಾಬ್ಲಮ್ನ ಸರಿಪಡಿಸುವಂತ ಒಂದು ಕಾರ್ಯ ಅಲ್ಲಿ ಆಗುತ್ತೆ. ಇಫ್ ದಟ್ ಈಸ್ ನಾಟ್ ದೇರ್, ಅದು ಒಬ್ಬನ ಜೀವಿತದಲ್ಲಿ ಆಗದೆ ಹೋದ್ರೆ he will not come to saving faith. ರಿಫರ್ಮೇಷನ್ ಆಗಲಿ, ಕನ್ಫರ್ಮೇಷನ್ ಆಗಲಿ, ಬ್ಯಾಪ್ಟಿಸಮ್ ಆಗಲಿ, ಅಥವಾ ಇನ್ಯಾವುದು ಸಹ ಸೇವೆ ಮಾಡುವುದಿಲ್ಲ, ಯಾವುದು ರಕ್ಷಣೆ ನಡೆಸುವುದಿಲ್ಲ, ಯಾವ ಪುಣ್ಯ ಕ್ರಿಯೆಗಳು ನಮಗೆ ರಕ್ಷಣೆ ನಡೆಸುವುದಿಲ್ಲ. We have to come to this basic level of repentance, radical repentance. ಇದನ್ನು ಅರ್ಥ ಮಾಡಿಕೊಡ್ಬೇಕಾದ್ರೆ I will give an illustration. What is radical repentance? What is basic level repentance? To understand this, it's an illustration of a patient and a doctor. ಒಬ್ಬ ವೈದ್ಯನಿದ್ದಾನೆ, ಒಬ್ಬ ರೋಗಿ ಇದ್ದಾನೆ. ಈಗ ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಹತ್ರ ಹೋಗಿ, ನನಗೆ ಒಂದು ಸ್ವಲ್ಪ ಕಾಯಿಲೆ ಇದೆ. ಯೇಸು ಸ್ವಾಮಿ ಹೇಳಂತ ಮಾತು, ಕ್ಷೇಮವಿಲ್ಲದವನಿಗೆ ವೈದ್ಯನು ಬೇಕು, ಕ್ಷೇಮವಿಲ್ಲದವನಿಗೆ ಬೇಕಾಗಿಲ್ಲ, ವೈದ್ಯನ ಬೇಕಾಗಿಲ್ಲ ಅಲ್ಲ. ಕ್ಷೇಮವಿಲ್ಲ, ಈ ಹ್ಯಾಸ್ ಸಮ್ ಪ್ರಾಬ್ಲಮ್, ಇಲ್ನೆಸ್ ಇಸ್ ದೇರ್, ಏನೋ ಒಂದು ತೊಂದರೆ ಇದೆ. ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾನೆ. ಡಾಕ್ಟರ್ ಹತ್ರ ಹೋಗ್ತಾನೆ, ಡಾಕ್ಟರ್ ನನಗೆ ಈ ಒಂದು ಸಮಸ್ಯೆ ಇದೆ. ಡಾಕ್ಟರ್ ಆ ಒಂದು ಡಯಾಗ್ನೋಸಿಸ್ ಮಾಡ್ತಾರೆ. ಈ ಡಯಾಗ್ನೋಸಿಸ್ ದ ಪೇಷಂಟ್, ಈತನಿಗೆ ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ ಎಂಬುದಾಗಿ ಪರೀಕ್ಷೆ ಮಾಡ್ತಾರೆ. ಆಗ ಡಾಕ್ಟರ್ ಹೇಳುವಂತರಾಗಿದ್ದಾರೆ, ಆಫ್ಟರ್ ಎ ಥರೋ ಎಕ್ಸಾಮಿನೇಷನ್ ಡಾಕ್ಟರ್ ಟೆಲ್ಸ್ the cause of your illness is excessive smoking. ನೀನು ಬಾಡವಾಗಿ ಧೂಮಪಾನ ಮಾಡ್ತಾ ಇದೀಯಾ, ಈ ಧೂಮಪಾನದ ದೆಸೆಯಿಂದ ನಿನ್ನ ಒಂದು ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಅಥವಾ ಅಲ್ಲಿ ಸಮಸ್ಯೆ ನಿಮಗೆ ಆಗಿದೆ ಎಂಬುದಾಗಿ ಆತನು ತಿಳಿಸ್ತಾನೆ. ನಿಮಗೆ ಕಾಯಿಲೆ ಇರೋದು ಯಾಕೆ ಎಂಬುದಾಗಿ ಹೇಳಿದ್ರೆ ನಿನ್ನ ಒಂದು ಸ್ಮೋಕಿಂಗ್ ಹ್ಯಾಬಿಟ್. ಆಗ ಆ ಮನುಷ್ಯ ಹೇಳ್ತಾನೆ, he tells, well, I realize that. ನಾನು ಅದು ಒಪ್ಕೊಳ್ತೇನೆ. ನಾನು ಏನು ಮಾಡ್ತೇನೆ, ನಾನೀಗ ಐ ವಿಲ್ ರಿಪೆಂಟ್ ಆಫ್ ಇಟ್. ಆ ಒಂದು ಧೂಮಪಾನದ ಕುರಿತಾಗಿ ನಾನು ಮನಸ್ಸು ಬದಲಾವಣೆ ಮಾಡ್ಕೊಳ್ತೇನೆ, ನಾನು ಅದನ್ನು ಬಿಟ್ಟು ಬಿಡ್ತೇನೆ ಎಂಬುದಾಗಿ ಅದನ್ನು ತಿಳಿಸ್ತೇನೆ. He repents. ಆತನು ಸ್ಮೋಕಿಂಗ್ ಬಿಡೋದಕ್ಕೆ ಒಂದು ತೀರ್ಮಾನವನ್ನು ಕೈಗೊಳ್ತಾನೆ. He is repenting only of individual sin. ಇದಕ್ಕೆ ಕಾರಣ ಏನು? ಧೂಮಪಾನ. ಅಫ್ಕೋರ್ಸ್, ಓಕೆ, ಧೂಮಪಾನದಿಂದ ಒಂದು ಸಂಗತಿ ಸಂಭವಿಸಿದೆ. ಈಗ he acknowledged that it is wrong, ನಾನು ತಪ್ಪು ಮಾಡಿದ್ದೇನೆ,
ನಾನು ಇದು ನನಗೆ ಮಾಡಿದ್ದು ಸರಿ ಇಲ್ಲ, ನಾನು ಸರಿಪಡಿಸ್ಕೊಳ್ತೇನೆ ಎಂಬುದಾಗಿ he is ready to stop that. Will that save him? Will that save him? Maybe a few days, something like that. Doctor has another thing to say. Doctor is verdict now. ವೈದ್ಯರು ಹೇಳ್ತಾನೆ ಸ್ಟಾಪಿಂಗ್ ಸ್ಮೋಕಿಂಗ್ ಡಸ್ ನಾಟ್ ಸೇವ್ ಯು. ಬರೀ ನೀವು ಅದು ಬಿಟ್ಬಿಟ್ರೆ ನೀನೇನು ಅದು ನಿಜವಾಗ್ಲೂ ನಿನ್ನನ್ನು ಬದುಕ್ಸಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಒಳ್ಳೆಯದೇ, ಆದರೆ ನಿನ್ನ ಒಂದು ಹೃದಯ, ನಿನ್ನ ಒಂದು ಲಂಗ್ಸ್ ಇಸ್ ಸೋ ಮಚ್ ಸಿವಿಯರ್ಲಿ ಡ್ಯಾಮೇಜ್ಡ್. ದ ಓನ್ಲಿ ವೇ is to transplant heart and lungs. ಅದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಎಂಬುದಾಗಿಡಿದ್ರೆ, ನೋ ಮ್ಯಾಟರ್ ಯು ಕ್ವಿಟ್ ಸ್ಮೋಕಿಂಗ್, ಅಲ್ಟಿಮೇಟ್ಲಿ ಯು ಆರ್ ಗೋಯಿಂಗ್ ಟು ಡೈ. ದಟ್ಸ್ ವಾಟ್ ಇಟ್ ಮೀನ್ಸ್. ನೌ ದ ಕ್ವಶನ್ ಅರೈಸಸ್, ಈ ಒಬ್ಬ ರೋಗಿ ಇಂಥ ಒಂದು ಬೇಸಿಕ್ ಲೆವೆಲ್ಗೆ ಇಳಿದು will he repent? That is the question. Will he repent at this level? Our repentance ಏನು? Yes, my heart and lungs are completely damaged. ಸಂಪೂರ್ಣವಾಗಿ ನಾನು ಡ್ಯಾಮೇಜ್ ಆಗಿದೆ ಎಂಬಂತ ಒಂದು ಮನಸ್ಥಿತಿಗೆ ಆತ್ಮ ಬರಬೇಕು. There are two responses now. ಟು ಪಾಸಿಬಲ್ ರೆಸ್ಪಾನ್ಸ್. ಈಗ ಈ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ಡಾಕ್ಟ್ರೇ, ನಾನು ಅಷ್ಟೊಂದು ತೊಂದರೆ ಏನಿಲ್ಲ ಅಂತ ಅನಿಸುತ್ತೆ, ನಾನು ಈ ಧೂಮಪಾನ ಬಿಟ್ಬಿಟ್ರೆ ನಾನು ಸರಿ ಹೋಗ್ತೀನಿ ಅಂತ ಅನಿಸುತ್ತೆ ನನಗೆ. ಐ ವಿಲ್ ರಿಫಾರ್ಮ್ ಮೈ ಸೆಲ್ಫ್, ಐ ವಿಲ್ ಸ್ಟಾರ್ಟ್ ಎ ನ್ಯೂ ಪೇಜ್, ನ್ಯೂ ಚಾಪ್ಟರ್ ಇನ್ ಮೈ ಲೈಫ್, ಐ ವಿಲ್ ಸ್ಟಾಪ್ ದಿಸ್, ಯು ಗಿವ್ ಸಮ್ ಮೆಡಿಕೇಶನ್ಸ್, ದಟ್ ವಿಲ್ ಬಿ ಫೈನ್. ನಾನು ಚೆನ್ನಾಗಿ ಆಗ್ತೀನಿ, ಅಷ್ಟೊಂದೇನು ತೊಂದರೆ ಎಂಬುದಾಗಿ ನನಗೆ ಅನಿಸ್ತಾ ಇಲ್ಲ. ಯಾರ ಒಂದು ಆಲೋಚನೆ ಇದು? ಪೇಷಂಟ್ ಆಲೋಚನೆ. ಬಟ್ ವಾಟ್ ಈಸ್ ದ ಡಾಕ್ಟರ್ಸ್ ವರ್ಡಿಕ್ಟ್? ಯುವರ್ ಹಾರ್ಟ್ ಅಂಡ್ ಲಂಗ್ಸ್ ಇಸ್ ಸೋ ಮಚ್ ಡ್ಯಾಮೇಜ್ಡ್, ಇಟ್ ನೀಡ್ಸ್ ಟ್ರಾನ್ಸ್ಪ್ಲಾಂಟ್. ಅದಕ್ಕೆ ಕಸಿಯಾಗದ ಹೊರತು ಬೇರೆ ಹೃದಯ, ಬೇರೆ ರೀತಿಯಾದ ಯಾವ ಶ್ವಾಸಕೋಶ ನಿನ್ನ ಜೀವಿತದಲ್ಲಿ ಬಾರದ ಹೊರತು ನೀನು ಬದುಕೋಕ್ಕಾಗುವುದಿಲ್ಲ. ಕೆಲವು ದಿನ ಇದ್ದು ಆತ್ಮ ಸತ್ತೋತು. ಇವತ್ತು ಅನೇಕ ರೀತಿಯಲ್ಲಿ ಆತ್ಮಿಕವಾದ ಸ್ಥಿತಿಗೆ ಬರುವಾಗ, ಟರ್ನಿಂಗ್ ಎ ನ್ಯೂ ಲೈಫ್, ನ್ಯೂ ಲೀಫ್, ನ್ಯೂ ಚಾಪ್ಟರ್ ಇನ್ ಅವರ್ ಲೈಫ್. ಬರೀ ಔಟ್ಸೈಡ್ ಯು ಆರ್ ಥಿಂಕಿಂಗ್ ಓನ್ಲಿ ಆಫ್ ಆಕ್ಷನ್, ಸಿನ್ಸ್ ಕಮಿಟೆಡ್, ನಾಟ್ ಗೋಯಿಂಗ್ ಟು ದ ಬೇಸಿಕ್ ಲೆವೆಲ್. ನಾನು ಪಾಪಿ ಎಂಬಂತ ಒಂದು ಅರಿವು, ಐ ನೀಡ್ ಎ ಚೇಂಜ್ ಫ್ರಮ್ ಇನ್ಸೈಡ್ ಎಂಬಂತ ಒಂದು ಅರಿವು, ಅದು ಬರದೇ ಇದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಚೇಂಜ್ ಇನ್ ಅವರ್ ಲೈಫ್. ಈಗ ಇಫ್ ಹಿ ಅಗ್ರೀಸ್ ಫಾರ್ ದ ಟ್ರಾನ್ಸ್ಪ್ಲಾಂಟೇಶನ್, ಹಿ ಸಬ್ಮಿಟ್ಸ್ ಹಿಮ್ಸೆಲ್ಫ್ ಟೋಟಲಿ ಟು ದ ಆಪರೇಷನ್. ಆ ಒಂದು ಆಪರೇಷನ್ಗೆ ತನ್ನನ್ನೇ ತಾನೇ ಸಂಪೂರ್ಣವಾಗಿ ಒಳಪಡಿಸ್ಕೊಳ್ಬೇಕು. ಆ ಒಂದು ಸ್ಥಿತಿಗೆ ಆತ್ಮ ಬಂದಾಗ, ಡಾಕ್ಟರ್ ವಿಲ್ ಪರ್ಫಾರ್ಮ್ ಆಪರೇಷನ್ ಅಂಡ್ ಹಿ ವಿಲ್ ಗೆಟ್ ಎ ನ್ಯೂ ಹಾರ್ಟ್, ನ್ಯೂ ಲಂಗ್ಸ್, ಅಂಡ್ ಹಿ ಕ್ಯಾನ್ ಲಿವ್. ನೌ ಮ್ಯಾನ್ ಸಬ್ಮಿಟ್ಸ್, ಹಿ ಲಿವ್ಸ್. ಆತನಿಗೆ ಹೊಸ ಒಂದು ಹೃದಯ, ಒಂದು ಶ್ವಾಸಕೋಶ ಅದು ಕೊಡಲ್ಪಟ್ಟಿದೆ, ಆತ್ಮ ಸರಿ ಹೋಗ್ತದೆ. ಈಗ ಡಾಕ್ಟರ್ ಹೇಳ್ತಾರೆ, you have to give up smoking entirely. ನೀನು ಅವತ್ತು ಹೇಳಿದ್ದಲ್ಲ ನಾನು ಬಿಟ್ಬಿಡ್ತೀನಿ ಅಂತ, ಯು ಹ್ಯಾವ್ ಟು ಲಿವ್ ಇಟ್ ನೌ. ಎಂಟೈರ್ಲಿ ಯು ಹ್ಯಾವ್ ಟು ಗಿವ್ ಅಪ್. ಒನ್ ಇಸ್ radical repentance, going to the basic level. One is that actions also, repenting of that individual sins also is required. When a sinner is coming to salvation,
ವಾಟ್ ಇಸ್ ಗಾಡ್ಸ್ ವರ್ಡಿಕ್ಟ್ ಆನ್ ಅಸ್? ಆತ್ಮಿಕವಂತ ವಿಷಯಕ್ಕೆ ಬರುವಾಗ ದೇವರು ನಮ್ಮ ಕುರಿತಾಗಿ ಏನು ಹೇಳಿದ್ದಾನೆ? ಆತನು ಹೇಳಿದಂಥ ಒಂದು ಸಂಗತಿ, ಎಲ್ಲರೂ ಸಹ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆಲ್ ಹ್ಯಾವ್ ಸಿನ್ಡ್. ಆಕ್ಷನ್. ಎಲ್ಲರೂ ಸಹ ಪಾಪ ಮಾಡಿ. ಎರಡನೇದು, ವಿ ಆರ್ ಆಲ್ ದ ಚಿಲ್ಡ್ರನ್ ಆಫ್ ವ್ರಾತ್. ನಾವೆಲ್ಲರೂ ಸಹ ಈ ಚಿಲ್ಡ್ರನ್ ಆಫ್ ಆ ಒಂದು ಸೈತಾನನಿಗೆ ಒಳಗಾಗಿದ್ದೇವೆ. ವಿ ಆರ್ ಡೆಡ್ ಇನ್ ಟ್ರೆಸ್ಪಾಸಸ್ ಅಂಡ್ ಸಿನ್ಸ್. ವಿ ಆರ್ ಡೆಡ್ ಇನ್ ದಟ್ ಸಿನ್. ವಿ ಆರ್ ಸಿನ್ನರ್ಸ್ ಬೈ ನೇಚರ್. ನಾವು ಸ್ವಭಾವ ಸಿದ್ಧವಾಗಿ ನಾವು ಆ ಒಂದು ಪಾಪದಲ್ಲೇ ಇರುವಂಥವ್ರು. ನಾನೆಷ್ಟೇ ನೀತಿವಂತನಾಗಿ ನಾವು ಜೀವಿಸಿದ್ರು ಕೂಡ, ಎಷ್ಟೇ ನನ್ನಲ್ಲಿ ಒಳ್ಳೆಯ ಕಾರ್ಯಗಳಿದ್ರು ಕೂಡ, ಎಷ್ಟೇ ನನ್ನ ಪುಣ್ಯಕ್ರಿಯೆಗಳು ಮಾಡಿದ್ರು ಕೂಡ, ಎಷ್ಟೇ ನನಗೆ ದಾನ ಧರ್ಮ ಮಾಡಿದ್ರು ಕೂಡ, ಮೈ ನೇಚರ್ ಈಸ್ ಸಿನ್ಫುಲ್. ಆ ಒಂದು ಬೇಸಿಕ್ ಲೆವೆಲ್, that's God's verdict. Not only we are sinners by actions, we are sinners by nature. ನಾವು ಸ್ವಭಾವ ಸಿದ್ಧವಾಗಿ ನಾವು ಪಾಪಿಗಳೇ ಆಗಿದೆ. The only way to receive that new life is to submit so that we can have life from outside source. ಹೊರಗಿನ ಒಂದು ಸೋರ್ಸ್ ಇಂದ, ಹೊರಗಿನ ಮೂಲದಿಂದ ಆ ಒಂದು ಜೀವ ಬರುವಾಗ ಮಾತ್ರ ನಿಜವಾದಂತಹ ಒಂದು ಜೀವಿತ ಉಂಟಾಗ್ತದೆ. Now, what is the source of new life? ಈ ಹೊಸ ಜೀವಿತದ ಮೂಲ ಏನು ಎಂಬುದಾಗಿರುವಾಗ, receiving new spiritual life from outside of ourselves. The source is Lord Jesus Christ. ಕರ್ತನಾದಂಥ ಯೇಸು ಕ್ರಿಸ್ತನ ಮಾತ್ರವೇ ಆ ಒಂದು ನಿಜವಾದಂಥ ಹೊಸ ಜೀವವನ್ನು ಕೊಡುವುದಕ್ಕೆ ಮೂಲನು ಆತನಾಗಿದೆ. He is the source of eternal life. He is eternal life. ಆತನೇ ನಿತ್ಯ ಜೀವ. ಆತನೇ ನಿತ್ಯ ಜೀವವನ್ನು ಕೊಡುವಂಥವನು ಆತನಾಗಿ. There's no other way, because he is the only sinless person ever lived on the face of this earth. ಆತನೊಬ್ಬನೇ ಪಾಪರಹಿತನಾದಂಥವನು. What he did on the cross of Calvary, he died for our sins. 1 ಕೊರಿಂಥ 13:15 ನೋಡ್ತೇವೆ. ಕ್ರಿಸ್ತನು ನಮ್ಮ ಪಾಪರಿಗೋಸ್ಕರವಾಗಿ ಸತ್ತನು, ಹೂಣಲ್ಪಟ್ಟನು, ಆತನು ಎದ್ದು ಬಂದನು. ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರವಾಗಿ, ಅವರ್ ಸಿನ್ಸ್. ಎರಡನೇದಾಗಿ, he died to sin. ನಾವು ರೋಮ ಪತ್ರಿಕೆ 6:10 ಬರುವಾಗ ನೋಡ್ತೇವೆ, ಆತನು ಸತ್ತದ್ದು ಒಂದೇ ಸಾರಿ. ಯಾವುದಕ್ಕೆ? ಪಾಪದ ಪಾಲಿಗೆ. ಸೊ ಬೋತ್ ಥಿಂಗ್ಸ್ ಆರ್ ಡೆಲ್ಟ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ. ಎರಡು ಸಂಗತಿಗಳು, ಸಿನ್ಸ್ ಕಮಿಟೆಡ್, ದ ರೂಟ್ ಸಿನ್, ಎರಡಕ್ಕೂ ಕಥಾದಂತ ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ನನಗೋಸ್ಕರವಾಗಿ ಆತನ ಪಾಪಗಳಿಗೋಸ್ಕರ ಸತ್ತಿದ್ದಾನೆ. ಒಂದು ಮಾತ್ರ ಅಲ್ಲ, ಪಾಪದ ಪಾಲಿಗೆ, ಪಾಪದ ನಿವಾರಣೆಗೋಸ್ಕರವಾಗಿ, ಆ ನೇಚರ್ಗೋಸ್ಕರವಾಗಿಯೂ ಸಹ ಆತನು ಸತ್ತಿದ್ದ. So what is radical repentance in a sinner's life? ಒಬ್ಬ ಪಾಪಿ ಕಥಾದಂತ ಯೇಸು ಕ್ರಿಸ್ತನಿಗೆ ಬರಬೇಕಾದ್ರೆ, ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ಟು ಬಿ ಕನ್ವಿಕ್ಟೆಡ್ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನ ಆ ಪಾಪಿ ಎಂಬಂತ ಒಂದು ಅರಿವು ಕೊಡುವಂತ ಒಂದು ಪವಿತ್ರ ಆತ್ಮ. ನಾವು ಅಪೊಸ್ತಲರ 2ನೇ ನೋಡ್ತೇವೆ, ದೇ ವರ್ ಕಟ್ ಟು ದರ್ ಹಾರ್ಟ್. ಆ ಹೃದಯದಲ್ಲಿ ಅಲಗು ನಾಟಿದಂಥವರಾದ್ರು. ಪವಿತ್ರಾತ್ಮನ ಒಂದು ಕಾರ್ಯ, ದೇವರ ಆತ್ಮನ ಒಂದು ಕಾರ್ಯ, ದೇವರ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ಆಗ್ಬೇಕು. ಆ ಒಂದು ಸಂಗತಿ ಆದ ಮೇಲೆ ದೇವರು ಪವಿತ್ರಾತ್ಮನವಾಗಿ ಪಾಪ ಅದರ ಕುರಿತಾದಂಥ ಸಂಗತಿ, ದೇವರ ಸಂಗತಿಗಳ ಕುರಿತಾಗಿ ಆತ ತಿಳಿಸುವಾಗ, ಎ ಪರ್ಸನ್ ಹ್ಯಾಸ್ ಟು ಹ್ಯಾವ್ ಎ ಚೇಂಜ್ ಆಫ್ ಮೈಂಡ್. ಆ ನಿಜವಾದಂಥ ಒಂದು ಬದಲಾವಣೆ ಅಬೌಟ್ ಸೆಲ್ಫ್, ನನ್ನ ಕುರಿತಾಗಿ, ನನ್ನ ಪಾಪಗಳ ಕುರಿತಾಗಿ, ದೇವರ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ, ಎಲ್ಲದಕ್ಕೂ ಸಹ ಐ ನೀಡ್ ಟು ಅಗ್ರಿ ವಿತ್ ಗಾಡ್. ವಾಟ್ ಎವರ್ ಗಾಡ್ ಇಸ್ ಟೆಲಿಂಗ್ ಅಬೌಟ್ ಮೈ ಸೆಲ್ಫ್, ಮೈ ಸಿನ್ಸ್, ಎಲ್ಲದಕ್ಕೂ ಸಹ ನಾವು ಒಪ್ಪಿಗೆಯನ್ನು ಸೂಚಿಸುವಂತ ಒಂದು ಸಂಗತಿ ಆಗಬೇಕು. ಟರ್ನಿಂಗ್ ಟುವರ್ಡ್ಸ್ ಗಾಡ್, ಫರ್ಸೇಕಿಂಗ್ ಸೆಲ್ಫ್, ನನ್ನ ನಾನೇ ನಿರಾಕರಿಸಿಕೊಡುವಂತನಾಗಬೇಕು. ನನ್ನ ಪಾಪಗಳ ಕುರಿತಾದಂತಹ ಒಂದು ದ್ವೇಷ ನಮಗೆ
ಪ್ರಾರಂಭವಾಗುವಂಥದ್ದಾಗಿದೆ. There's a U-turn in our life, turning towards God. ದೇವರ ಕಡೆಗೆ ತಿರುಗಿಕೊಡುವಂತ ಒಂದು ಸಂಗತಿ. Just like that patient agreeing to the doctor for operation, submitting himself to the operation. That requires humility. ದೀನತೆಯಿಂದ, ತಗ್ಗಿಸುವಿಕೆಯಿಂದ ಆತ್ಮ ಸಂದಾಯಕ್ಕೆ ಬಂದು ಪಾಪಿ ಎಂಬಂತ ಒಂದು ಅರಿವು. ನನ್ನ ನಾನು ಏನು ಮಾಡೋಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವ ಪುಣ್ಯಕ್ರಿಯೆಗಳು ನಮಗೆ ರಕ್ಷಣೆ ಹೊಂದಿಸ ಸಾಧ್ಯ ಇಲ್ಲ. ಓನ್ಲಿ ದ ಗ್ರೇಸ್ ಆಫ್ ಗಾಡ್. ಸ್ವಾಮಿ, ನಾನು ಆ ತಗ್ಗಿಸುವಿಕೆಯಿಂದ ಮುರಿದ ಮನಸ್ಸಿನ ಬಳಿ ಬರ್ತಾನೆ. ನನ್ನೊಂದು ಕರುಣಿಸು. ಹ್ಯಾವ್ ಮರ್ಸಿ ಆನ್ ಮೀ. ಗಿವ್ ಮೀ ದಟ್ ಗ್ರೇಸ್. ರಿಮೆಂಬರ್ ಪಬ್ಲಿಕನ್, ಸುಂಕದವನ ಕುರಿತಾಗಿ ನಾವು ಯೋಚನೆ ಮಾಡಿ. ಸುಂಕದವನು ಏನು ಮಾಡ್ದ? ಎದೆಯನ್ನು ಬಡಕೊಡುತ್ತಾ, ಸ್ವಾಮಿ, ಪಾಪಿಯಾದ ನನ್ನನ್ನು ಕರುಣಿಸು. That kind of contrition, that kind of humility to receive the grace of God. ಆದರೆ ಪರಿಸಾನ ಏನು ಹೇಳ್ದ? ನಾನು ವಾರಕ್ಕೆ 3 ಹೊತ್ತು ಉಪವಾಸ ಮಾಡ್ತೀನಿ, ನಾನು ಒಳ್ಳೆಯ ಕಾರ್ಯ ಮಾಡಿದ್ದೀನಿ, ಈ ಸುಂಕದವನಂತೆ ನಾನಲ್ಲ. He was not justified, but a publican was justified. Unless a person comes to this situation, ಸಂಪೂರ್ಣವಾಗಿ ದೇವರಿಗೆ ಒಳಗಾಗುವಂತಹ ಒಂದು ಮನಸ್ಸು, ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂತ ಮನಸ್ಸು, ಪಾಪದ ಸಂಗತಿಗಳಿಂದ ಸಂಪೂರ್ಣವಾಗಿ ತಿರುಗಿ ಕೊಡುವಂತ ಮನಸ್ಸು, ದೇವರ ಕಡೆಗೆ ತಿರುಗಿ ಕೊಡುವಂತ ಮನಸ್ಸು ನನ್ನಲ್ಲಿ ಬಾರದೇ ಇದ್ದರೆ, no matter what I believe about Christ will not save you. Because salvation is by only the gift of God, grace of God for a humble person. ಆ ಒಂದು ನಿಜವಾದಂತಹ ಒಂದು ಮನವರಿಕೆ, ನಿಜವಾದಂತಹ ಒಂದು ಮಾನಸಾಂತರ, ಆ ಹೃದಯಪೂರ್ವಕವಾದಂತಹ ದೇವರ ಕಡೆಗೆ ತಿರುಗಿಕೊಡದೆ ನನ್ನಲ್ಲಿ ನಿನ್ನಲ್ಲಿ ಆಗದೆ ಹೋದ್ರೆ, ಬರೀ ಧೂಮಪಾನ ಬಿಟ್ರೆ ನಮಗೆ ರಕ್ಷಣೆ ಆಗ್ತದೆ ಅಂತ ತಿಳ್ಕೊಳ್ಬೇಡ್ರಿ. ಬರೀ ಕುಡುಕತನ ಬಿಟ್ಬಿಟ್ರೆ ನಮಗೆ ರಕ್ಷಣೆ ಆಗ್ತದೆ ಎಂಬುದಾಗಿ ತಿಳ್ಕೊಳ್ಬೇಡ್ರಿ. ಅಥವಾ ಒಳ್ಳೆಯ ಕಾರ್ಯ ಮಾಡಿದ್ರೆ ನಮಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ತಿಳ್ಕೊಬೇಡ್ರಿ. Nothing will work unless you come to this point of repentance before God. Then you need to trust in Christ. Then we are ready to receive the salvation from God. Not by works. ನಮ್ಮ ಒಂದು ಕಾರ್ಯದಿಂದ, ಪುಣ್ಯಕ್ರಿಯೆಯಿಂದ ರಕ್ಷಣೆ ಆಗ್ತಾ ಇಲ್ಲ. ದೇವರ ಕೃಪೆಯಿಂದ ಮಾತ್ರ ರಕ್ಷಣೆ ಹೊಂದ್ತಾ ಇದ್ದೇವೆ. ಆ ಒಂದು ರಿಪೆಂಟೆಂಟ್ ಆಟಿಟ್ಯೂಡ್ ನನ್ನಲ್ಲಿ ಬಾರದೇ ಇದ್ರೆ, we cannot receive the gift of God's grace of salvation. ಹೊಸಮತೆ 20ನೇ ವಚನ. ದೇವರ ಕಡೆಗೆ ತಿರುಗಿಕೊಂಡು, ಫಸ್ಟ್ ಥಿಂಗ್ ಇಸ್ ರಿಪೆಂಟೆನ್ಸ್ ಟುವರ್ಡ್ಸ್ ಗಾಡ್. ಸೆಕೆಂಡ್ ಥಿಂಗ್ ಇಸ್ ಫೇತ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ. ಆತ ನನಗೋಸ್ಕರ ಸತ್ತಿದ್ದಾನೆ, ಉಣಲ್ಪಟ್ಟಿದ್ದಾನೆ, ಎದ್ದು ಬಂದಿದ್ದಾನೆ, ಹೃದಯಪೂರ್ವಕವಾಗಿ ನಂಬುವಂಥದ್ದು. He is the only savior ಎಂಬುದಾಗಿ ನಂಬುವಂಥದ್ದು. He is the only one who can save me from this wretchedness, from this the end of damnation ಎಂಬುದಾಗಿ ನಾವು ನಿಜವಾಗಿ ಅರ್ಥಕೊಳ್ಳುವಂಥದ್ದು. ರಿಸೀವಿಂಗ್ ಹಿಮ್ ಆಸ್ ಲಾರ್ಡ್ ಆಫ್ ಅವರ್ ಲೈಫ್. ಯೇಸುವನ್ನೇ ಕರ್ತನೆ ಎಂಬುದಾಗಿ ನಾವು ಬಾಯಿಂದ ಅರಿಕೆ ಮಾಡಿ ಸ್ವೀಕರಿಸಿಕೊಳ್ಳುವಂತ ಒಂದು ಸಂಗತಿ ಯಾವಾಗ ಒಬ್ಬನಲ್ಲಿ ಉಂಟಾಗ್ತದೋ, then he is saved. Without this condition of repentance, even if we believe, it's not going to save us. ಬೇಡ ಆ ರೀತಿಯ ಒಂದು ಸಂಗತಿ, ರಕ್ಷಣೆ ಅನುಭವ ಯಾರಲ್ಲಿ ಆದರೂ ಇನ್ನೂ ಸಹ ಇಲ್ಲದೇ ಇದ್ರೆ, ಡೋಂಟ್ ಡಿಸೀವ್ ಯುವರ್ ಸೆಲ್ಸ್. ನಿಮ್ಮನ್ನೇ ನೀವು ಮೋಸಪಡಿಸ್ಕೊಳ್ಬೇಡ್ರಿ. ಡೋಂಟ್ ಬಿ ಟೇರ್ಸ್ ಅಮಾಂಗ್ ದ ವೀಟ್. ಗೋಧಿಯ ಮಧ್ಯೆ ಹಣೆಜೆ ರೀತಿಯಲ್ಲಿ ಇರಬೇಡ್ರಿ. ಕಮ್ ಇನ್ ರಿಪೆಂಟೆನ್ಸ್. ಪಶ್ಚಾತ್ತಾಪದಿಂದ, ಮುರಿದ ಮನಸ್ಸಿನಿಂದ ದೇವರ ಮುಂದೆ ಸಂಪೂರ್ಣವಾಗಿ ಒಪ್ಪಿಕೊಂಡವರಾಗಿ, ಆ ಒಂದು ಮನಸ್ಸು ತಿರುಗಿಕೊಡುವಂಥ ಮನಸ್ಸು, ದೇವರ ಕಡೆಗೆ ತಿರುಗಿಕೊಡುವಂಥ ಒಂದು ಮನಸ್ಸಿನಿಂದ ಆತ್ಮ ಬೆಳೆಗೆ ಬಂದು, ಸ್ವಾಮಿ ನಿನ್ನ ಮೇಲೆ ನಾನು ನಂಬಿಕೆ ಇಡ್ತೇನೆ, ಪಾಪಿಯನ್ನು ತಳ್ಳಿಸು, ನೀನೇನು ರಕ್ಷಕನು, ಒಡೆಯನು, ನಿನ್ನ ನಾನು ಸ್ವೀಕರಿಸ್ತೇನೆ,
ನನ್ನ ಹೃದಯದ ಒಂದು ಸಿಂಹಾಸನವನ್ನು ಅಲಂಕರಿಸು ಸ್ವಾಮಿ. ಫ್ರಮ್ ಟುಡೇ ಯು ಆರ್ ಮೈ ಲಾರ್ಡ್. ಇವತ್ತಿಂದ ನೀನೇ ನನ್ನ ಕರ್ತನು, ನನ್ನ ಒಡೆಯನು, ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದೊಂದು ತೀರ್ಮಾನ ನೀನು ಮಾಡೋದಾದರೆ ಗಾಡ್ ವಿಲ್ ಸೇವ್ ಅಸ್. ಇಟ್ಸ್ ದ ಗ್ರೇಸ್ ಆಫ್ ಗಾಡ್. ದೇವರು ನಮ್ಮನ್ನು ರಕ್ಷಿಸುವಂತನಾಗಿದೆ. ನೋ ಮ್ಯಾಟರ್ ವಾಟ್ ಸಿನ್ಸ್ ಯು ಆರ್ ಕಮಿಟೆಡ್, ಯಾವುದೇ ಒಂದು ಪಾಪ ನೀನು ಮಾಡಿರಲಿ, ಇಟ್ ಡಸಂಟ್ ಮ್ಯಾಟರ್ ಇಫ್ ಯು ಹಂಬಲ್ ಯುವರ್ ಸೆಲ್ಫ್ ಟು ದಟ್ ಲೆವೆಲ್. ಆ ರೀತಿಯಾಗಿ ನೀನು ತಗ್ಗಿಸಿಕೊಂಡು ಆ ರಿಪೆಂಟೆಂಟ್ ಹಾರ್ಟ್ ನಿನ್ನ ಜೀವಿತದಲ್ಲಿ ಬರುವಾಗ, ಆಮೇಲೆ ನಂಬಿಕೆ ಇಡುವಾಗ ಆ ರಕ್ಷಣೆಯನ್ನು ದೇವರು ಕೊಡುವಂತನಾಗಿದೆ. ನಾವು ಆಫ್ಟರ್ ಈ ಒಂದು ರಿಸೀವಿಂಗ್ ಆಫ್ ಇಟರ್ನಲ್ ಲೈಫ್, ಆ ಕಥಾನತೆ ಯೇಸುಕ್ರಿಸ್ತನ ಸ್ವೀಕರಿಸಿದ ಮೇಲೆ ವಿ ಆರ್ ಜಸ್ಟಿಫೈಡ್, ವಿ ಆರ್ ಫರ್ಗಿವನ್. ಫರ್ಗಿವ್ನೆಸ್ ಆಫ್ ಸಿನ್ಸ್, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವಂತನಾಗಿದೆ. ಎಂದಿಗೂ ನಮಗೆ ನೆನಪಿಗೆ ಆತ ತರುವುದಿಲ್ಲ. ದೇವರು ವಾಕ್ಯನ ನೋಡುವಂತರಾಗಿದೆ. ನಾವು ಎರಡು ಸಂಗತಿಗಳು, ವಿ ಆರ್ ಫರ್ಗಿವ್ನೆಸ್, ವಿ ಆರ್ ಜಸ್ಟಿಫೈಡ್. ನಾವು ಯಾವ ರೀತಿ ಜೀವಿಸ್ಬೇಕಂತ ಈಗ, ಐಡೆಂಟಿಫೈಯಿಂಗ್ ವಿತ್ ಕ್ರೈಸ್ಟ್. ರೋಮಪುರ ಪತ್ರಿಕೆ 6ನೇ ಅಧ್ಯಾಯ ಬರುವಾಗ ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ಎಂಬುದಾಗಿ ಎಣಿಸಿಕೊಡ್ಬೇಕು ನಾವು. ಈ ಡೈಡ್ ಟು ಸಿನ್, ಆತ್ಮ ಪಾಪದ ಪಾಲಿಗೆ ಸತ್ತಿದ್ದಾನೆ. ಯೇಸು ಕ್ರಿಸ್ತನ ಐಕ್ಯದಿಂದ ನಾನು ಆತನ ಸತ್ತಿದ್ದೇನೆ, ಹೂಣಲ್ಪಟ್ಟಿದ್ದೇನೆ, ಎದ್ದು ಬಂದಿದ್ದೇನೆ ಎಂಬಂತ ನಿಜವಾದಂಥ ಒಂದು ನಂಬಿಕೆ ನಮ್ಮಲ್ಲಿ ಬರುವಾಗ, ಆ ಐಡೆಂಟಿಫಿಕೇಶನ್ ಬರುವಾಗ ನಾವು ಯಾವ ರೀತಿ ಜೀವಿಸ್ಬೇಕಿನ್ನು? ಪಾಪದ ಪಾಲಿಗೆ ನಾನು ಸತ್ತವನು ಎಂಬಂಥ ರೀತಿ ಜೀವಿಸ್ಬೇಕು. ಸಿನ್ ಇಸ್ ನಾಟ್ ಮಾಸ್ಟರ್. ಪಾಪ ನಮ್ಮ ಮೇಲೆ ಆಳ್ವಿಕೆ ನಡೆಸುವುದಿಲ್ಲ. ನಮ್ಮ ಆಳ್ವಿಕೆ ಮಾಡುವಂಥದ್ದು ಯಾರು? ಕರ್ತನು ಮಾತ್ರ. ಕರ್ತನ ಚಿತ್ತ, ಕರ್ತನ ಉದ್ದೇಶ, ಫಾಲೋಯಿಂಗ್ ದ ಲಾರ್ಡ್, ಯೇಸು ಸ್ವಾಮಿನ ಮಾತ್ರ ಹಿಂಬಾಲಿಸುವಂಥ ಒಂದು ಸಂಗತಿ ನನ್ನ ಜೀವಿತದಲ್ಲಿ ಅದು ಕಾಣುವಂಥದ್ದು ಆಗಿರಬೇಕು. ಒಂದು ವೇಳೆ ನಾವು ಬಿದ್ದು ಹೋದರೂ ಕೂಡ ಟೆಂಪ್ಟೇಷನ್ ಇಂದ, ವಿ ಹ್ಯಾವ್ ಎ ಹೆಲ್ಪ್ ಫ್ರಮ್ ಔಟ್ಸೈಡ್. ಕ್ರೈಸ್ಟ್ ಇಸ್ ದೇರ್ ಫಾರ್ ಅಸ್, ಇಂಟರ್ಸೀಡಿಂಗ್. ಈಸ್ ಆಲ್ಸೋ ದೇರ್ ವಿತ್ ಇನ್ ಅಸ್. ನಮ್ಮೊಳಗೆ ಇರುವಂಥವನಾಗಿ ಪವಿತ್ರಾತ್ಮ ನಮ್ಮೊಳಗೆ ಆತ್ಮ ಇದ್ದಾನೆ. ವಿ ಕ್ಯಾನ್ ಬಿ ವಿಕ್ಟೋರಿಯಸ್ ಟು ಸಿನ್, ಓವರ್ ಸಿನ್. ಪಾಪದ ಮೇಲೆ ಜಯವನ್ನು ನಾವು ಸಾಧಿಸ್ಬೋದು. ಹೇಗೆ? ವಿ ಹ್ಯಾವ್ ಪವರ್ ಫ್ರಮ್ ಇನ್ಸೈಡ್, ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಸಹಾಯ ಉಂಟು, ಪವಿತ್ರಾತ್ಮನ ಬಲ ಉಂಟು. ನಾವು ಜಯಿಸುವುದಕ್ಕೆ ಶಕ್ತಿ ಆಗ್ತದೆ. ಅರ್ಲಿಯರ್ ವಿ ಡಿಡ್ ನಾಟ್ ಹ್ಯಾವ್ ದಟ್. ಇಲ್ಲಿವರೆಗೂ ನಮಗೆ ಅದು ಇರಲಿಲ್ಲ. ನಾವು ಪಾಪದಲ್ಲಿ ಸತ್ತವರಾಗಿದ್ದೆವು. ಆದರೆ ಆ ಜೀವ ಬಂದ ಮೇಲೆ, ಯೇಸು ಕ್ರಿಸ್ತನ ಜೀವ ನನ್ನಲ್ಲಿ ಬಂದಾಗ, ವಿ ಹ್ಯಾವ್ ದಟ್ ಪವರ್ ಟು ಲಿವ್ ಕ್ರಿಶ್ಚಿಯನ್ ಲೈಫ್. ಕ್ರಿಸ್ತಿಯ ಜೀವಿತವನ್ನು ಜೀವಿಸುವುದಕ್ಕೆ ನಮಗೆ ಶಕ್ತಿಯನ್ನು ದೇವರು ಕೊಡುವಂತನಾಗಿದ್ದ. ಇಂಥ ರೀತಿಯ ಜೀವಿತವನ್ನು ದೇವರು ನನ್ನಿಂದ ನಿನ್ನಿಂದ ಬಯಸುವಂತ. ಮೊದಲೇ ಮುಂಜಾನೆ ವೇಳೆಯಲ್ಲಿ ಈ ರೀತಿಯ ಒಂದು ಮಾನಸಾಂತರ, ದೇವರ ಕಡೆಗೆ ತಿರುಗಿಕೊಡುವಿಕೆಯ ಒಂದು ಜೀವಿತ, ಆ ಒಂದು ಅನುಭವ ನಮ್ಮಲ್ಲಿ ಇಲ್ಲದೆ ಇರುವುದಾದರೆ, ಹಂಬಲ್ ಬಿಫೋರ್ ಗಾಡ್, ದೇವ್ರ ಮುಂದೆ ತಗ್ಗಿಸಿಕೊಂಡು, ಸ್ವಾಮಿ ನಾನು ಪಾಪಿಯಾಗಿದೆ, ಕ್ಷಮಿಸು, ಪಾಪಿಯಾದ ನನ್ನನ್ನು ಕರುಣಿಸು ಸ್ವಾಮಿ ಎಂಬಂತಹ ಒಂದು ಸಂಪೂರ್ಣವಾಗಿ ದೇವರಿಗೆ ಒಳಪಡಿಸಿಕೊಡುವಂಥ, ತಿರುಗಿಕೊಡುವಂಥ ಒಂದು ಮನಸ್ಸು, ದೇವರ ಮೇಲೆ ಸಂಪೂರ್ಣವಾದ ಹೃದಯದಿಂದ ನಂಬಿಕೆ ಇಡುವಂಥ ಒಂದು ಮನಸ್ಸು ನಮ್ಮಲ್ಲಿ ಜೀವಿತದಲ್ಲಿ ಬರುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಿ, ದೇವರು ತಾನೇ ಈ ಕೆಲವು ಆಲೋಚನೆಗಳನ್ನು ನಮ್ಮೆಲ್ಲರಿಗೆ ಆತ್ಮ ಆಶೀರ್ವದಿಸಲಿ. ಊಟದಂತೆಗೋಸ್ಕರವಾಗಿ ಸುನಿಲ್ ಸಹೋದರು ಪ್ರಾರ್ಥನೆ ನಡೆಸಬೇಕಾಗಿ ಕೇಳ್ಕೊಡಿ.